ಇದು ಒಸ್ಮನಿ ಕ್ಲಾಸಸ್. ಭಾರತದ ಸಂವಿಧಾನದ ಭಾಗಗಳ ಕುರಿತು ಈ ತರಗತಿಯಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ತರಗತಿಯು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಹಾಯವಾಗಲಿದೆ. ಭಾರತದ ಸಂವಿಧಾನ ಅರ್ಥ ಮಾಡಿಕೊಳ್ಬೇಕಂತಂದರೆ ಭಾರತದ ಸಂವಿಧಾನದ ಭಾಗಗಳ ಬಗ್ಗೆ ಖಂಡಿತ ತಿಳಿದುಕೊಳ್ಬೇಕು. ಭಾರತದ ಸಂವಿಧಾನದ ಭಾಗಗಳು ಭಾರತದ ಮೂಲ ಸಂವಿಧಾನ ರಚನೆ ಆದ ಸಂದರ್ಭದಲ್ಲಿ 22 ಭಾಗಗಳಿದ್ದವು. ಪ್ರಸ್ತುತ ಭಾರತದ ಸಂವಿಧಾನದ ಭಾಗಗಳು 25 ಒಳಗೊಂಡಿದೆ. ರದ್ದುಪಡಿಸಿದ ಭಾರತದ ಸಂವಿಧಾನದ ಭಾಗಗಳು ಅಂದರೆ ಭಾರತದ ಸಂವಿಧಾನದ 22 ಭಾಗಗಳಲ್ಲಿ 2 ಭಾಗಗಳನ್ನು ರದ್ದುಪಡಿಸಲಾಗಿದೆ, ಭಾಗ 7 ಮತ್ತು ಭಾಗ 9. ಆದರೆ ಭಾಗ 9 ರದ್ದುಪಡಿಸಿದ ಭಾಗವನ್ನು ಮತ್ತೆ ಆ ಭಾಗಕ್ಕೆ ಮತ್ತೊಂದು ವಿಷಯವನ್ನು ಸೇರ್ಪಡೆ ಮಾಡಲಾಗಿದೆ. ರದ್ದುಪಡಿಸಿದ 9 ಭಾಗಕ್ಕೆ 73ನೇ ತಿದ್ದುಪಡಿ ಮಾಡಿ ಗ್ರಾಮೀಣ ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ಸೇರಿಸಲಾಗಿದೆ. ಹೊಸದಾಗಿ ಸೇರಿಸಿದ ಭಾರತದ ಸಂವಿಧಾನದ ಭಾಗಗಳು ಯಾವಂತಂದರೆ 4A 42ನೇ ತಿದ್ದುಪಡಿ ಮಾಡಿ ಮೂಲಭೂತ ಕರ್ತವ್ಯಗಳು, 9 73ನೇ ತಿದ್ದುಪಡಿ ಮಾಡಿ ರದ್ದುಪಡಿಸಿದಂಥ 9ನೇ ಭಾಗಕ್ಕೆ ಮತ್ತೆ 73ನೇ ತಿದ್ದುಪಡಿ ಮಾಡಿ ಗ್ರಾಮೀಣ ಪಂಚಾಯಿತಿಯ ಬಗ್ಗೆ, 9A 74ನೇ ತಿದ್ದುಪಡಿ ಮಾಡಿ ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ, 9B 97ನೇ ತಿದ್ದುಪಡಿ ಮಾಡಿ ಸಹಕಾರ ಬ್ಯಾಂಕ್ಗಳ ಬಗ್ಗೆ ಭಾರತದ ಸಂವಿಧಾನದ ಭಾಗಕ್ಕೆ ಸೇರಿಸಲಾಗಿದೆ. 14A 42ನೇ ತಿದ್ದುಪಡಿ ಮಾಡಿ ಇದು ವಿಶೇಷವಾಗಿ CIT ಮತ್ತು KITಗೆ ಸಂಬಂಧಪಟ್ಟ ವಿಷಯವನ್ನು ಸೇರಿಸಲಾಗಿದೆ. ಭಾರತದ ಸಂವಿಧಾನದ ಪ್ರಸ್ತುತ ಭಾಗಗಳ ಸಂಖ್ಯೆಗಳನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ನಾವು ಒಟ್ಟು 25 ಭಾಗಗಳನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಸೀರಿಯಲ್ ಆಗಿ 22 ಭಾಗಗಳನ್ನು ಒಳಗೊಂಡಿದೆ. 7ನೇ ಭಾಗವನ್ನು ರದ್ದುಪಡಿಸಲಾಗಿದೆ. ಪ್ರಸ್ತುತ 7ನೇ ಭಾಗ ಯಾವುದೇ ವಿಷಯವನ್ನು ಒಳಗೊಂಡಿಲ್ಲ. ಆದರೆ 9ನೇ ಭಾಗವನ್ನು ಡಿಲೀಟ್ ಮಾಡಿ ತದನಂತರದಲ್ಲಿ ಸೇರಿಸಲಾಗಿದೆ. ಅದು 73ನೇ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ. ಒಟ್ಟು ಈ ರೀತಿಯಾಗಿ ಅಂದರೆ 4A 9A 9B 9A ಭಾಗಗಳನ್ನು ಸೇರಿಸಲಾಗಿದೆ. ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ಎಷ್ಟಿದೆ ಅಂತಂದರೆ 25 ಭಾಗಗಳನ್ನು ಒಳಗೊಂಡಿದೆ. ಮೊದಲನೇ ಭಾಗ ಒಕ್ಕೂಟ ಮತ್ತು ಅದರ ಪ್ರದೇಶದ ಬಗ್ಗೆ ತಿಳಿಸಿತ್ತು. ಇದು ವಿಧಿ 1ರಿಂದ 4 ವಿಧಿಗಳನ್ನು ಒಳಗೊಂಡಿದೆ. ಭಾರತ ಎಂದರೆ ರಾಜ್ಯಗಳ ಸಂಘ. ಇದು ಭಾರತದ ಹೆಸರು ಮತ್ತು ಅದರ ರಾಜಕೀಯ ರಚನೆ ಬಗ್ಗೆ ನಿರ್ಧಾರವನ್ನು ಮಾಡುತ್ತದೆ. ಭಾಗ 1ರಲ್ಲಿ ವಿಧಿ 2 ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ ಬಗ್ಗೆ. ಸಂಸತ್ತು ಹೊಸ ರಾಜ್ಯಗಳನ್ನು ಭಾರತಕ್ಕೆ ಸೇರಿಸಲು ಅಥವಾ ರಚಿಸುವ ಅಧಿಕಾರ ಹೊಂದಿದೆ ಅನ್ನುವಂಥದ್ದನ್ನು ತಿಳಿಸುತ್ತದೆ. ಭಾರತದ ಮೊದಲನೇ ಭಾಗದಲ್ಲಿ ವಿಧಿ 3 ರಾಜ್ಯಗಳ ಗಡಿ ಬದಲಾವಣೆ. ಸಂಸತ್ತು ಯಾವುದೇ ರಾಜ್ಯದ ಗಡಿ ಹೆಸರು ಪ್ರದೇಶವನ್ನು ಬದಲಾಯಿಸಬಹುದು ಅನ್ನುವಂಥ ವಿಚಾರವನ್ನು ತಿಳಿಸಿದರೆ, 4ನೇ ಭಾಗ 2ನೇ ಮತ್ತು 3ನೇ ಅನುಚ್ಛೇದಗಳ ಮೇರೆಗೆ ಮಾಡಲಾದಂಥ ಕಾನೂನುಗಳು 1ನೇ ಮತ್ತು 4ನೇ ಅನುಸೂಚಿಗಳ ತಿದ್ದುಪಡಿಗೆ ಪೂರಕ ಮತ್ತು ಪ್ರಾಸಂಗಿಕ ಅನುಸಂಗಿಕ ವಿಷಯಗಳ ಬಗ್ಗೆ ಉಪಬಂಧವನ್ನು ಕಲ್ಪಿಸುತ್ತದೆ ಅಂತೇಳಿ. ಭಾಗ 2 ಪೌರತ್ವದ ಬಗ್ಗೆ ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತದೆ. ಇದು ವಿಧಿ 5ರಿಂದ 11ನೇ ವಿಧಿವರೆಗೂ ಒಳಗೊಂಡಿದೆ. 5ನೇ ವಿಧಿ ಸಂವಿಧಾನದ ಪ್ರಾರಂಭದ ವೇಳೆಯ ಪೌರತ್ವದ ಬಗ್ಗೆ. 6ನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರ ಪೌರತ್ವದ ಕುರಿತು ತಿಳಿಸಿದರೆ, ವಿಧಿ 7 ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದವರ ಬಗ್ಗೆ ತಿಳಿಸುತ್ತದೆ. 8ನೇ ವಿಧಿ ವಿದೇಶದಲ್ಲಿ ವಾಸಿಸುವ ಭಾರತೀಯ ಮೂಲದವರ ಪೌರತ್ವದ ಬಗ್ಗೆ ತಿಳಿಸುತ್ತದೆ. 9ನೇ ವಿಧಿ ದೇಶದ ಪೌರತ್ವವನ್ನು ಸ್ವೀಕರಿಸುವುದರ ಬಗ್ಗೆ ತಿಳಿಸುತ್ತದೆ. 10ನೇ ವಿಧಿ ಪೌರತ್ವದ ಕಂಟಿನ್ಯೂಟಿ ಬಗ್ಗೆ ನಿರಂತರತೆ ಬಗ್ಗೆ ತಿಳಿಸುತ್ತದೆ. 11ನೇ ವಿಧಿ ಸಂಸತ್ತಿನ ಅಧಿಕಾರದ ಬಗ್ಗೆ ಅಂದರೆ ಪೌರತ್ವಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ರಚನೆ ಮಾಡುವ ಅಧಿಕಾರ ಸಂಸತ್ತು ಒಳಗೊಂಡಿದೆ ಅಂತೇಳಿ. ಭಾಗ 3 ಭಾರತದ ಸಂವಿಧಾನದ ಆತ್ಮ ಅಂತಂದರೆ ಅದು ಮೂಲಭೂತ ಹಕ್ಕುಗಳಂತೇಳಿ ಕರಿತೀವಿ. ಇದು ವಿಧಿ 12ರಿಂದ 35 ವಿಧಿಗಳನ್ನು ಒಳಗೊಂಡಿದೆ. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿವರೆಗೆ. ಸ್ವಾತಂತ್ರ್ಯದ ಹಕ್ಕು ವಿಧಿ 19ರಿಂದ 22ರವರೆಗೆ. ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ಸ್ವಾತಂತ್ರ್ಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30ನೇ ವಿಧಿಗಳನ್ನು ಒಳಗೊಂಡಿದೆ. ಕೊನೆಯದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32ನೇ ವಿಧಿ. ಈ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಅಂತೇಳಿ ನಾವು ಕರಿತೀವಿ. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು ವಿಧಿ 36ರಿಂದ 51 ವಿಧಿಗಳನ್ನು ಒಳಗೊಂಡಿದೆ.
ವಿಧಿ 36 ವ್ಯಾಖ್ಯಾನದ ಬಗ್ಗೆ, ಅಂದರೆ ದೇಶದ ಅಂದರೆ ಏನು ಅನ್ನುವಂಥ ವ್ಯಾಖ್ಯಾನವನ್ನು ತಿಳಿಸುತ್ತದೆ. ರಾಜ್ಯಗಳು, ಭೂಪ್ರದೇಶ, ಇನ್ನು ದೇಶ ಅನ್ನುವಂಥ ವಿಚಾರವನ್ನು ವ್ಯಾಖ್ಯಾನವನ್ನು 36ನೇ ವಿಧಿ ತಿಳಿಸುತ್ತದೆ. 37ನೇ ವಿಧಿ ತತ್ವಗಳ ಅನ್ವಯ ಆಡಳಿತದ ಬಗ್ಗೆ. ವಿಧಿ 38 ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕೊಡೋದ್ರ ಬಗ್ಗೆ. ವಿಧಿ 39 ಜನಸಾಮಾನ್ಯರ ಹಿತಾಸಕ್ತಿ ತತ್ವಗಳ ಬಗ್ಗೆ. 39A ಉಚಿತ ಕಾನೂನು ಸಹಾಯ ಮಾಡುವುದರ ಕುರಿತು. ವಿಧಿ 40 ಪಂಚಾಯತ್ ರಾಜ್ ಸ್ಥಾಪನೆ ಮಾಡುವುದರ ಬಗ್ಗೆ ತಿಳಿಸುತ್ತದೆ. 41 ಅಂಗವೈಕಲ್ಯ ವಯೋವೃದ್ಧತೆ ಹೊಂದಿರುವಂಥ ನಿರುದ್ಯೋಗಿಗಳಿಗೆ ಸಹಾಯ ಮಾಡುವಂಥ ವಿಷಯವನ್ನು ತಿಳಿಸಿದರೆ. 42 ಮಾನವೀಯ ಉದ್ಯೋಗದ ಪರಿಸ್ಥಿತಿ ಮತ್ತು ಗರ್ಭಿಣ ಮಹಿಳೆಯರಿಗೆ ರಜೆ ಒದಗಿಸುವುದರ ಕುರಿತು ತಿಳಿಸುತ್ತದೆ. 43 ಕಾರ್ಮಿಕರಿಗೆ ಯೋಗ್ಯ ವೇತನ ಮತ್ತು ಮಾನವೀಯ ಜೀವನ ಮಟ್ಟವನ್ನು ಖಚಿತಪಡಿಸುತ್ತದೆ. 43A ಕಾರ್ಮಿಕರ ಪಾಲುದಾರಿಕೆ ಬಗ್ಗೆ ತಿಳಿಸುತ್ತದೆ. 44 ಏಕೀಕೃತ ನಾಗರಿಕ ನೀತಿ ಸಂಹಿತೆ ಬಗ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ತಿಳಿಸುತ್ತದೆ. 45 6 ವರ್ಷದ ವಯಸ್ಸಿನ ಮಕ್ಕಳಿಗೆ ಪ್ರಾಥಮಿಕ ಮತ್ತು ಶಿಕ್ಷಣ ನೀಡುವುದರ ಕುರಿತು ತಿಳಿಸಿದರೆ. 46 SC ST ಮತ್ತು ಹಿಂದುಳಿದ ವರ್ಗಗಳ ರಕ್ಷಣೆ ಬಗ್ಗೆ ತಿಳಿಸುತ್ತದೆ. 47 ಪೌಷ್ಟಿಕತೆ ಮತ್ತು ಸಾರ್ವಜನಿಕ ಆರೋಗ್ಯದ ಬಗ್ಗೆ. 48 ಪಶುಸಂಗೋಪನೆ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ. 48A ಪರಿಸರ ಸಂರಕ್ಷಣೆ ಬಗ್ಗೆ, ಅರಣ್ಯ ರಕ್ಷಣೆ ಬಗ್ಗೆ ತಿಳಿಸುತ್ತದೆ. ವಿಧಿ 49 ಐತಿಹಾಸಿಕ ಸ್ಮಾರಕಗಳನ್ನು, ಪರಂಪರೆಗಳನ್ನು ರಕ್ಷಣೆ ಮಾಡುವಂಥ ಕರ್ತವ್ಯ ಭಾರತೀಯ ಪ್ರಜೆಗಳಿದ್ದು ಅನ್ನುವಂಥದ್ದು. ವಿಧಿ 50 ನ್ಯಾಯಾಂಗ ಮತ್ತು ಕಾರ್ಯಾಂಗದ ವಿಭಜನೆ ಬಗ್ಗೆ. ವಿಧಿ 51 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರದ ಬಗ್ಗೆ ತಿಳಿಸುತ್ತದೆ. ಭಾಗ 4A ಮೂಲಭೂತ ಕರ್ತವ್ಯಗಳ ಬಗ್ಗೆ. ವಿಧಿ 51A ಆರ್ಟಿಕಲ್ ತಿಳಿಸಿದರೆ. ಭಾಗ 4A 42ನೇ ಸಂವಿಧಾನ ತಿದ್ದುಪಡಿ ಮಾಡಿ 1976ರಲ್ಲಿ ಸೇರಿಸಲಾಗಿದೆ. ಇದು ರಷ್ಯಾ ಸಂವಿಧಾನದ ಎರವಲು ಪಡೆಯಲಾಗಿದೆ. ಮೂಲ ಅಂದರೆ 1976 42ನೇ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿತ್ತು. ಅದರ 11ನೇ ಮೂಲಭೂತ ಕರ್ತವ್ಯವನ್ನು 86ನೇ ತಿದ್ದುಪಡಿ ಮಾಡಿ 2002ರಲ್ಲಿ ಸೇರಿಸಲಾಗಿದೆ. ಒಟ್ಟು ಭಾರತದ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ. ಭಾಗ 5 ಕೇಂದ್ರ ಸರ್ಕಾರ ವಿಧಿಗಳು 52ರಿಂದ 151 ಬಗ್ಗೆ 151 ವಿಧಿಗಳವರೆಗೂ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸುತ್ತದೆ. ಕಾರ್ಯನಿರ್ವಾಹಕ ಅಂದರೆ ಎಕ್ಸಿಕ್ಯೂಟಿವ್ ಬಗ್ಗೆ 52ರಿಂದ 72ರವರೆಗೆ. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕನ್ನುವಂಥದ್ದು ಆರ್ಟಿಕಲ್ 52 ತಿಳಿಸಿದರೆ. ಉಪರಾಷ್ಟ್ರ ಹುದ್ದೆ ಬಗ್ಗೆ 63 ತಿಳಿಸುತ್ತದೆ. 74 75 ಭಾರತದ ಪ್ರಧಾನಮಂತ್ರಿ ಸಚಿವ ಸಂಪುಟ ರಾಷ್ಟ್ರಪತಿಗೆ ಸಹಕಾರ ನೀಡುವುದಕ್ಕೆ ಬೇಕನ್ನುವಂಥದ್ದು. 75ನೇ ವಿಧಿ ಪ್ರಕಾರ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟವನ್ನು ನೇಮಕ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗೆ ಇದೆ ಅನ್ನುವಂಥದ್ದು. 76ನೇ ವಿಧಿಯು ಅಟಾರ್ನಿ ಜನರಲ್ ನೇಮಕದ ಬಗ್ಗೆ ತಿಳಿಸುತ್ತದೆ. ಸಂಸತ್ತು ಪಾರ್ಲಿಮೆಂಟ್ ವಿಧಿಗಳು 79ರಿಂದ 122 ವಿಧಿಗಳ ಬಗ್ಗೆ ತಿಳಿಸುತ್ತದೆ. ಸಂಸತ್ ರಚನೆ ಬಗ್ಗೆ ಆರ್ಟಿಕಲ್ 79 ತಿಳಿಸಿದರೆ, ಅಂದರೆ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಒಳಗೊಂಡಿರುವಂಥ ಸಂಸತ್ ರಚನೆ ಆಗಿರ್ಬೇಕಂತೇಳಿ. ಆರ್ಟಿಕಲ್ 80 81 ರಾಜ್ಯಸಭೆ ಮತ್ತು ಲೋಕಸಭೆ ರಚನೆ ಬಗ್ಗೆ ತಿಳಿಸುತ್ತದೆ. ರಾಜ್ಯಸಭೆಯು 250 ಮ್ಯಾಕ್ಸಿಮಮ್ ಸಂಖ್ಯೆ, ಪ್ರಸ್ತುತ ಇರುವಂಥದ್ದು 245. ಲೋಕಸಭೆ 552 ಗರಿಷ್ಠ ಸಂಖ್ಯೆ, ಪ್ರಸ್ತುತ ಇರುವಂಥದ್ದು 543. 97ನೇ ವಿಧಿ ಸ್ಪೀಕರ್, ಉಪಸ್ಪೀಕರ್ ಮತ್ತು ಅದರ ವೇತನದ ಬಗ್ಗೆ ತಿಳಿಸುತ್ತದೆ. ಭಾಗ 5 ಅದೇ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ನ್ಯಾಯಾಂಗದ ಬಗ್ಗೆ ಆರ್ಟಿಕಲ್ 124ರಿಂದ 147 ವಿಧಿವರೆಗೆ ತಿಳಿಸುತ್ತದೆ. ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಬಗ್ಗೆ. ಇದು 1950 ಜನವರಿ 28ರಿಂದ ಕಾರ್ಯಾರಂಭ ಮಾಡಿದೆ. ನಿಯಂತ್ರಕ ಮತ್ತು ಮಹಾಲೇಖ ಪರಿಶೋಧಕ CAG ಹುದ್ದೆ ಆರ್ಟಿಕಲ್ 148 ಆರ್ಟಿಕಲ್ ತಿಳಿಸಿದರೆ, ಅದರ ಕಾರ್ಯಗಳ ಬಗ್ಗೆ ಒಟ್ಟು 151ರವರೆಗೂ ಈ ವಿಷಯವನ್ನು ಒಳಗೊಂಡಿದೆ. ಭಾಗ 6 ರಾಜ್ಯ ಸರ್ಕಾರದ ಬಗ್ಗೆ. ವಿಧಿ 152ರಿಂದ 232 ವಿಧಿಗಳವರೆಗೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವನ್ನು ತಿಳಿಸುತ್ತದೆ. ಕಾರ್ಯಾಂಗದ ವ್ಯವಸ್ಥೆ ಬಗ್ಗೆ 152ರಿಂದ 167. ವಿಶೇಷವಾಗಿ ಪ್ರಮುಖ ವಿಧಿಗಳನ್ನು ನೋಡೋದಾದರೆ 153 ಪ್ರತಿ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಬೇಕನ್ನುವಂಥದ್ದು. 163 164 ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ನೇಮಕ ಮತ್ತು ಅಧಿಕಾರದ ಬಗ್ಗೆ ತಿಳಿಸುತ್ತದೆ. 165 ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವಂಥ ವಿಧಿ 165 ಆಗಿದೆ. ಭಾಗ 6ರಲ್ಲಿ ರಾಜ್ಯ ಶಾಸನ ಮಂಡಳಿ ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ 168ರಿಂದ 212 ಬಗ್ಗೆ ತಿಳಿಸುತ್ತದೆ. 168 ರಾಜ್ಯ ಶಾಸನ ಮಂಡಳಿಯ ರಚನೆ ಬಗ್ಗೆ.
ಸದಸ್ಯರ ಸಂಖ್ಯೆ 170, 171 ಸದಸ್ಯರ ಸಂಖ್ಯೆ ಮತ್ತು ಆಯ್ಕೆ ವಿಧಾನದ ಬಗ್ಗೆ ಕರ್ನಾಟಕದ ವಿಧಾನ ಪರಿಷತ್ತು 75, ಕರ್ನಾಟಕದ ವಿಧಾನಸಭೆ 224 ಸದಸ್ಯರನ್ನು ಒಳಗೊಂಡಿದೆ. ಆರ್ಟಿಕಲ್ 200 ಪ್ರಕಾರ ರಾಜ್ಯಪಾಲರು ಅನುಮೋದನೆಗಾಗಿ ರಾಷ್ಟ್ರಪತಿಗೆ ಬಿಲ್ ಕಳಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ರಾಜ್ಯ ಸರ್ಕಾರ ಸಂಬಂಧಪಟ್ಟಂತೆ ಹೈಕೋರ್ಟಿನ ಬಗ್ಗೆ ತಿಳಿಸುವಂಥ ವಿಧಿ 214ರಿಂದ 231 ಬಗ್ಗೆ ಇದರ ಬಗ್ಗೆ ಹೈಕೋರ್ಟ್ ಬಗ್ಗೆ ತಿಳಿಸುತ್ತದೆ. 214 ಪ್ರತಿ ರಾಜ್ಯಕ್ಕೆ ಹೈಕೋರ್ಟ್ ಇರಬೇಕು ಅಂತೇಳಿ ಪ್ರಸ್ತುತ ಇವತ್ತು 25 ಹೈಕೋರ್ಟ್ಗಳು ಇರುವಂಥದ್ದನ್ನು ನಾವು ನೋಡಬಹುದು. ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇಮಕ ಮತ್ತು ಅವಧಿ ಬಗ್ಗೆ 217 ವಿಧಿ. 226 ಹೈಕೋರ್ಟ್ಗೆ ವಹಿಸಲಾದಂಥ ಮೂಲ ಅಧಿಕಾರ ರಿಟ್ಗಳನ್ನು ಹೊರಡಿಸುವಂಥ ಅಧಿಕಾರ ಇರುವಂಥದ್ದು ಆರ್ಟಿಕಲ್ 226. ಅಧೀನ ನ್ಯಾಯಾಲಯಗಳಂದರೆ ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯಗಳ ಬಗ್ಗೆ ತಿಳಿಸುವಂಥ ವಿಧಿ 233ರಿಂದ 237. ಭಾಗ 7 ಈಗಾಗಲೇ ತಿಳಿಸಿರುವಂತೆ ಮೊದಲನೇ ಅನುಸೂಚಿ ಭಾಗ ಬಿ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಭಾಗ ಇದಾಗಿತ್ತು. ಆದರೆ ಇದನ್ನು 238 ಅದರ ಭಾಗ 7 ರದ್ದುಪಡಿಸಲಾಗಿದೆ. ಅದು 7ನೇ ಸಂವಿಧಾನಿಕ ತಿದ್ದುಪಡಿ ಮಾಡೋದ್ರ ಮೂಲಕ 1956ರಲ್ಲಿ ತಿದ್ದುಪಡಿ ಇದನ್ನು ರದ್ದುಪಡಿಸಲಾಗಿದೆ. ಅಂದರೆ ಈಗ ಭಾರತದ ಸಂವಿಧಾನದಲ್ಲಿ ಭಾಗ 7 ಅನ್ನುವಂಥದ್ದು ಡಿಲಿಟೆಡ್ ಆಗಿರುವಂಥ ಏಕೈಕ ಆರ್ಟಿಕಲ್ ಅದು 7. ABC ವರ್ಗೀಕರಣದ ರಾಜ್ಯಗಳನ್ನು ರದ್ದುಪಡಿಸಿ 1956ರಲ್ಲಿ ಪಜಲ್ ಆಯೋಗದ ಶಿಫಾರಸಿನಂತೆ 7ನೇ ತಿದ್ದುಪಡಿ ಪ್ರಕಾರ ರಾಜ್ಯಗಳು ಉದಯವಾದವು. ಭಾಗ 8ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸುತ್ತದೆ. ವಿಧಿ 239ರಿಂದ 242 ವಿಧಿಗಳಿಗೆ ತಿಳಿಸುತ್ತದೆ. ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತದ ಬಗ್ಗೆ, ನಿಯಮಗಳ ಬಗ್ಗೆ ತಿಳಿಸುತ್ತದೆ. ಆರ್ಟಿಕಲ್ 239 ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತದ ಕುರಿತು. 239A ಪಾಂಡಿಚೇರಿ ಮತ್ತು ಕೆಲವು ಪ್ರದೇಶಗಳ ಶಾಸನ ಸಭೆ ರಚನೆ ಮಾಡುವುದರ ಕುರಿತು. 239AA ಆರ್ಟಿಕಲ್ ದೆಹಲಿ ರಾಷ್ಟ್ರ ರಾಜಧಾನಿ ಪ್ರದೇಶದ ಬಗ್ಗೆ ತಿಳಿಸುತ್ತದೆ. 69ನೇ ತಿದ್ದುಪಡಿ ಮಾಡುವುದರ ಮೂಲಕ 1991ರಲ್ಲಿ 239A ಪ್ರಕಾರ ದೆಹಲಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಅದು ರಾಷ್ಟ್ರದ ರಾಜಧಾನಿ ಅನ್ನುವಂಥ ಹೆಸರನ್ನು ನೀಡಲಾಗಿದೆ. ಭಾರತದ ಸಂವಿಧಾನದ ಭಾಗಗಳು ರದ್ದುಪಡಿಸಿದ ಭಾಗ ಯಾವುದಂದರೆ ಭಾಗ 9ಕ್ಕೆ ಮತ್ತೆ ಸೇರ್ಪಡೆ ಮಾಡ್ತಾರೆ. ಅಂದರೆ ವಿಶೇಷವಾಗಿ ಭಾರತದ ಸಂವಿಧಾನದ 9ನೇ ಭಾಗವನ್ನು ಮೊದಲು ರದ್ದುಪಡಿಸಿದರು. ತದನಂತರದಲ್ಲಿ 73ನೇ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ. ಅದು ಗ್ರಾಮೀಣ ಪಂಚಾಯತಿ ವ್ಯವಸ್ಥೆ ಬಗ್ಗೆ, ಅದು ಭಾಗ 9. ವಿಧಿ 243ರಿಂದ 243 ಹೋದುವರೆಗೆ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಪ್ರಕಾರ 1992 ಏಪ್ರಿಲ್ 24ರಂದು ಜಾರಿಗೆ ತರಲಾಗಿದೆ. 1993 ಏಪ್ರಿಲ್ 24ರಂದು. ವಿಶೇಷ ವಿಧಿಗಳನ್ನು, ಪ್ರಮುಖ ವಿಧಿಗಳನ್ನು ನೋಡೋದಾದರೆ 243A ಗ್ರಾಮಸಭೆ ಬಗ್ಗೆ, 243D ಮೀಸಲಾತಿಯ ಬಗ್ಗೆ, 243G ಅಧಿಕಾರಗಳು ಮತ್ತು ಕರ್ತವ್ಯಗಳ ಬಗ್ಗೆ, 243I ರಾಜ್ಯ ಹಣಕಾಸು ಆಯೋಗದ ಬಗ್ಗೆ, 243K ಪಂಚಾಯತ್ ಚುನಾವಣೆ ಬಗ್ಗೆ ತಿಳಿಸುತ್ತದೆ. 9A ಭಾಗ ನಗರ ಪಾಲಿಕೆಗಳು 243Pದಿಂದ 243ZGವರೆಗೆ ಒಳಗೊಂಡಿದೆ. ಇದು 74ನೇ ಸಂವಿಧಾನ ತಿದ್ದುಪಡಿ ಮಾಡಿ 21ನೇ ಜೂನ್ 1993ರಲ್ಲಿ ಜಾರಿಗೆ ಬರಲಾಗಿದೆ. 243T ಮೀಸಲಾತಿಯ ಬಗ್ಗೆ, 243W ಅಧಿಕಾರಗಳು ಮತ್ತು ಕರ್ತವ್ಯಗಳ ಬಗ್ಗೆ, 243Y ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುತ್ತದೆ. 243ZA ಪಂಚಾಯತ್ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತದೆ. 9B ಸಹಕಾರಿ ಸಂಘಗಳು, ಇದು 243ZHದಿಂದ 243ZTವರೆಗೆ ಒಳಗೊಂಡಿದೆ. ತಿದ್ದುಪಡಿ ಕಾಯ್ದೆ 97ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2011ರಲ್ಲಿ ಫೆಬ್ರವರಿ 15, 2012ರಲ್ಲಿ ಜಾರಿಗೆ ಬರಲಾಗಿದೆ. ಸಹಕಾರ ಸಂಘಗಳ ರಚನೆ, ನಿಯಂತ್ರಣದ ಬಗ್ಗೆ ಈ ನಿಯಮಗಳನ್ನು ಒಳಗೊಂಡಿದೆ. 243ZK ಮಂಡಳಿಯ ಸದಸ್ಯರ ಚುನಾವಣೆ ಬಗ್ಗೆ ತಿಳಿಸುತ್ತದೆ. 10ನೇ ಭಾಗ ಅನುಸೂಚಿತ ಮತ್ತು ಆದಿವಾಸಿ ಪ್ರದೇಶಗಳ ಬಗ್ಗೆ ತಿಳಿಸುತ್ತದೆ. ವಿಧಿ 244ದಿಂದ 244A ವಿಧಿಗಳು ಈ ಅನುಸೂಚಿತ ಪ್ರದೇಶ ಮತ್ತು ಅನುಸೂಚಿತ ಆದಿವಾಸಿ ಪ್ರದೇಶಗಳ ಬಗ್ಗೆ ತಿಳಿಸುತ್ತದೆ. ಅನುಸೂಚಿತ ಆದಿವಾಸಿ ಪ್ರದೇಶಗಳ ಆಡಳಿತದ ಬಗ್ಗೆ ನಿರ್ಧಾರಗಳು 5th ಶೆಡ್ಯೂಲಲ್ಲಿ ಮತ್ತು 6th ಶೆಡ್ಯೂಲಲ್ಲಿ ಒಳಗೊಂಡಿರುವಂಥ ಪ್ರದೇಶಗಳ ಬಗ್ಗೆ ತಿಳಿಸುವಂಥ ಭಾಗ 10 ಆಗಿದೆ. ಇಲ್ಲಿ ATMM ಅಂತಂದರೆ ಆಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಆಡಳಿತದ ಬಗ್ಗೆ ತಿಳಿಸುವಂಥ 6th ಶೆಡ್ಯೂಲ್ ಬಗ್ಗೆ ಈ ಭಾಗ 10 ಒಳಗೊಂಡಿದೆ. ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ.
245ರಿಂದ 263ರವರೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಸಂಬಂಧದ ಬಗ್ಗೆ ತಿಳಿಸುತ್ತದೆ. ವಿಧಿ 245 ಕಾನೂನು ರಚನೆಗೆ ಸಂಬಂಧಿಸಿದಂಥ ವ್ಯಾಪ್ತಿ ಬಗ್ಗೆ. 246 ವಿಷಯಗಳ ಪಟ್ಟಿ ಪ್ರಕಾರದ ಅಧಿಕಾರದ ಹಂಚಿಕೆ ಬಗ್ಗೆ, ಅಂದರೆ ಯೂನಿಯನ್ ಲಿಸ್ಟ್ ಕೇಂದ್ರ ಪಟ್ಟಿ 97, ಅಂದರೆ ಈಗ ಪ್ರೆಸೆಂಟ್ 100 ವಿಷಯಗಳನ್ನು ಒಳಗೊಂಡಿರುವಂಥದ್ದು. ತದನಂತರ ಸ್ಟೇಟ್ ಲಿಸ್ಟ್ ಈಗ 61, ಮುಂಚಿತ 66 ಇದ್ದದ್ದು. ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಒಳಗೊಂಡಿರುವಂಥದ್ದು, ಅಂದರೆ 100, 61, 52 ವಿಷಯಗಳು ಅಧಿಕಾರ ಹಂಚಿಕೆ ಬಗ್ಗೆ ಭಾಗ 9ರಲ್ಲಿ ನಾವು ನೋಡಬಹುದು. ಭಾಗ 11ರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಂತೇಳಿ 248 ಪಟ್ಟಿಗಳಲ್ಲಿ ಉಲ್ಲೇಖಿಸಿದ ವಿಷಯಗಳು ಕೇಂದ್ರದ ವ್ಯಾಪ್ತಿಗೆ. ವಿಧಿ 254 ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾನೂನುಗಳಲ್ಲಿ ಸಂಘರ್ಷ ಉಂಟಾದರೆ ಕೇಂದ್ರದ ಕಾನೂನವೇ ಪ್ರಾಬಲ್ಯ ಅನ್ನುವಂಥದ್ದು. ವಿಧಿ 263 ಅಂತಾರಾಜ್ಯ ಮಂಡಳಿಯ ರಚನೆ ಬಗ್ಗೆ ತಿಳಿಸಿದರೆ. ಭಾಗ 12 ಹಣಕಾಸು, ಆಸ್ತಿ ಒಪ್ಪಂದಗಳು ಮತ್ತು ಮೊಕದ್ದಮೆಗಳ ಬಗ್ಗೆ ತಿಳಿಸುತ್ತದೆ. ಆರ್ಟಿಕಲ್ 264ರಿಂದ 300 ಈ ಭಾಗ ಒಳಗೊಂಡಿದೆ. 266 ಸಂಚಿತಿ ನಿಧಿ ಬಗ್ಗೆ, 267 ಸಾದಿಲುವಾರು ನಿಧಿ ಬಗ್ಗೆ, 280 ಹಣಕಾಸು ಆಯೋಗದ ರಚನೆಯ ಬಗ್ಗೆ. ವಿಧಿಗಳು 292, 293 ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಾಲ ಮಾಡುವ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. 300A ಆಸ್ತಿ ಹಕ್ಕು, ಇದು 44ನೇ ತಿದ್ದುಪಡಿ ಮಾಡಿ 31ರಲ್ಲಿ ಇದ್ದಂಥ ವಿಷಯವನ್ನು 300Aಗೆ ಸೇರಿಸಲಾಯಿತು. ಭಾಗ 13 ವ್ಯಾಪಾರ ಮತ್ತು ವಾಣಿಜ್ಯ ಮತ್ತು ಸಂಪರ್ಕ ಅಂತೇಳಿ. ವಿಧಿಗಳು 301ರಿಂದ 307ರವರೆಗೆ ಭಾಗ 13 ಒಳಗೊಂಡಿದೆ. 301 ವ್ಯಾಪಾರ ಮತ್ತು ಸಂಪರ್ಕದ ಸ್ವಾತಂತ್ರ್ಯದ ಬಗ್ಗೆ. ಭಾರತದೆಲ್ಲೆಡೆ ವ್ಯಾಪಾರ, ವಾಣಿಜ್ಯ ಮತ್ತು ಸಂಚಾರಕ್ಕೆ ಸ್ವಾತಂತ್ರ್ಯ ಇದೆ ಅನ್ನುವಂಥದ್ದನ್ನು ಹೇಳಿದರೆ, ಯಾವುದೇ ರಾಜ್ಯ ಪ್ರದೇಶದಲ್ಲಿ ಅಡೆತಡೆ ಇಲ್ಲದೆ ಸರಕುಗಳ ಚಲನವಲನೆ ಸಾಧ್ಯ ಅನ್ನುವಂಥದ್ದು. 307 ಸಂಸತ್ತು ವ್ಯಾಪಾರ ಮತ್ತು ಸಂಚಾರದ ಮೇಲೆ ಮೇಲ್ವಿಚಾರಣೆಗಾಗಿ ಆಯೋಗವನ್ನು ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ವಿಶೇಷವಾಗಿ ಭಾಗ 14 ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳಿಗೆ ಸಂಬಂಧಪಟ್ಟಂತೆ 308ರಿಂದ 323, 309 ನೇಮಕಾತಿ ಮತ್ತು ಸೇವಾ ನಿಯಮಗಳು. ವಿಶೇಷವಾಗಿ 311 ಸರ್ಕಾರಿ ನೌಕರರ ರಕ್ಷಣೆ ಬಗ್ಗೆ. ವಿಧಿ 312 ಅಖಿಲ ಭಾರತ ಸೇವೆಗಳ ಬಗ್ಗೆ ತಿಳಿಸುತ್ತದೆ. ಭಾಗ 14ರಲ್ಲಿ ಕೇಂದ್ರ ರಾಜ್ಯಗಳ ಸೇವೆಯಲ್ಲಿ 308ರಿಂದ 323 ಅಂತ ಹೇಳಿದೆ. ಅದರಲ್ಲಿ 315ನೇ ವಿಧಿ ಪ್ರತಿ ರಾಜ್ಯದಲ್ಲಿ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ. ಈಗ ಉದಾಹರಣೆಯಾಗಿ ಕರ್ನಾಟಕದಲ್ಲಿ KPSC ಅಂತೇಳಿ ಕರಿತೀವಿ. ರಾಷ್ಟ್ರ ಮಟ್ಟದಲ್ಲಿ UPSC ರಚನೆ ಬಗ್ಗೆ 315 ತಿಳಿಸುತ್ತದೆ. 316 ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ರಾಷ್ಟ್ರಪತಿ ರಾಜ್ಯಪಾಲರು ನೇಮಕ ಮಾಡೋದ್ರ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಭಾಗ 323 ಆಯೋಗಗಳು ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಕಡ್ಡಾಯ ಅಂತೇಳಿ ಹೇಳುತ್ತೆ. 14A ನ್ಯಾಯಮಂಡಳಿಯ ಬಗ್ಗೆ ತಿಳಿಸುತ್ತದೆ. 323A, 323B ವಿಶೇಷವಾಗಿ CAT ಮತ್ತು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬಗ್ಗೆ ತಿಳಿಸುವಂಥ ಭಾಗ 14. ಭಾಗ 15 ಚುನಾವಣೆಗಳ ಬಗ್ಗೆ. ವಿಧಿ 324ರಿಂದ 329Aದವರೆಗಿದೆ. 324 ಚುನಾವಣಾ ಆಯೋಗದ ರಚನೆ ಬಗ್ಗೆ. ಆರ್ಟಿಕಲ್ 326 ಸಾರ್ವತ್ರಿಕ ಮತದಾನದ ಹಕ್ಕು ಅನ್ನುವಂಥದ್ದು. 325 ಸಾಮಾನ್ಯ ಮತದಾರರ ಪಟ್ಟಿಯ ಬಗ್ಗೆ. 327 ಸಂಸತ್ತಿನ ಅಧಿಕಾರದ ಬಗ್ಗೆ. ವಿಧಿ 328 ರಾಜ್ಯ ವಿಧಾನಸಭೆಯ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ಚುನಾವಣೆ ವಿವಾದಗಳು ಉಂಟಾದರೆ ಸುಪ್ರೀಂ ಕೋರ್ಟ್ ಬಗೆಹರಿಸಬೇಕನ್ನುವಂಥದ್ದನ್ನು 325 ತಿಳಿಸುತ್ತದೆ. ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ನಿಯಮಗಳು. 330ರಿಂದ 342 ವಿಧಿಗಳನ್ನು ಒಳಗೊಂಡಿದೆ ಈ 16ನೇ ಭಾಗ. 330 ಲೋಕಸಭೆಯಲ್ಲಿ ಮೀಸಲು ಸ್ಥಾನಗಳ ಬಗ್ಗೆ. SC 84, ST 47 ಸ್ಥಾನಗಳನ್ನು MP ಸ್ಥಾನವನ್ನು ಮೀಸಲಿಡಲಾಗಿದೆ, ಅದು ಲೋಕಸಭೆಯಲ್ಲಿ. 331 ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳಿಗೆ ಮೀಸಲಾತಿ ಕೊಡಲಾಗಿತ್ತು, ಆದರೆ 104ನೇ ತಿದ್ದುಪಡಿ ಮಾಡಿ ರದ್ದು ಮಾಡಲಾಗಿದೆ. 332 ರಾಜ್ಯ ವಿಧಾನಸಭೆಯಲ್ಲಿ ಮೀಸಲು ಸ್ಥಾನಗಳು. SC 36, ST 15 ಅದು ಕರ್ನಾಟಕದ ವಿಧಾನಸಭೆಯಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ. 333 ಕರ್ನಾಟಕ ವಿಧಾನಸಭೆ ಆಂಗ್ಲೋ ಇಂಡಿಯನ್ಗೆ ಸಂಬಂಧಪಟ್ಟಂತೆ ಒಬ್ಬರಿಗೆ ಅವಕಾಶ ಮಾಡಿಕೊಡಲಾಗಿತ್ತು, ಆದರೆ 104ನೇ ತಿದ್ದುಪಡಿ ಮಾಡಿ ಇದನ್ನು ರದ್ದು ಮಾಡಲಾಗಿದೆ. 334 ಮೀಸಲಾತಿ ಅವಧಿ ಎಂದರೆ 10 ವರ್ಷಕ್ಕೊಮ್ಮೆ ಭಾರತದ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ವಿಧಿ 334 ಮೀಸಲಾತಿಗೆ ಸಂಬಂಧಪಟ್ಟಂತೆ. ಭಾಗ 16ರಲ್ಲಿ 330ರಿಂದ 342 ಅದರಲ್ಲೇ ಅದೇ ಭಾಗದಲ್ಲಿ 338 ರಾಷ್ಟ್ರೀಯ ಅನುಸೂಚಿತ ಆಯೋಗದ ಬಗ್ಗೆ. 338A ನ್ಯಾಷನಲ್ ಕಮಿಷನ್ ಫಾರ್ ST ಬಗ್ಗೆ. STಗಳನ್ನು ಹಿತಾಸಕ್ತಿ ಕಾಪಾಡೋದಕ್ಕೋಸ್ಕರ 83ನೇ ತಿದ್ದುಪಡಿ ಮಾಡಿ
SC ಹೊಂದಿಕೊಂಡಿರುವಂಥ ಆಯೋಗವನ್ನು ST ಆಯೋಗವನ್ನು ಪ್ರತ್ಯೇಕ ಮಾಡಲಾಯಿತು. ಅದು 89ನೇ ತಿದ್ದುಪಡಿ ಮಾಡಿ. 338B ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಲಾಗಿದೆ. 102ನೇ ತಿದ್ದುಪಡಿ ಮಾಡಿ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗಿದೆ. ಭಾಗ 17 ಅಧಿಕೃತ ಭಾಷೆಗಳ ಬಗ್ಗೆ 343ರಿಂದ 351 ಆರ್ಟಿಕಲನ್ನು ಈ ಭಾಗ ಒಳಗೊಂಡಿದೆ. ಇಲ್ಲಿ 350A ಅನ್ನುವಂಥದ್ದು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷೆ ಕೊಡಬೇಕನ್ನುವಂಥ ವಿಚಾರವನ್ನು ತಿಳಿಸಿದರೆ, 344 ಅಧಿಕೃತ ಭಾಷಾ ಆಯೋಗದ ಬಗ್ಗೆ 8ನೇ ಅನುಸೂಚಿಯಲ್ಲಿ ನಾವು ಕಾಣಬಹುದು. ಮೂಲ ಸಂವಿಧಾನದಲ್ಲಿ 14 ಅಧಿಕೃತ ಭಾಷೆಗಳಿದ್ದರೆ ಪ್ರಸ್ತುತ 22 ಭಾಷೆಗಳಿವೆ. ಅವು ಯಾವ ಅಂತಂದರೆ ಅದು 8ನೇ ಶೆಡ್ಯೂಲಲ್ಲಿ ನೋಡ್ಬೋದು. ಭಾರತದ ಮೂಲ ಸಂವಿಧಾನದಲ್ಲಿ ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಓಡಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು ಸಂವಿಧಾನ ತಿದ್ದುಪಡಿ ಮಾಡಿ ಸೇರಿಸಿರುವಂಥ ಭಾಷೆಗಳು ಹಿಂದಿ, ಕೊಂಕಣಿ, ಮಣಿಪುರಿ, ನೇಪಾಳಿ, ಬೋಡೋ, ಸಂತಾಲಿ, ಮೈಥಿಲಿ, ಡೋಗ್ರಿ ಅನ್ನುವಂಥ 8 ಅಧಿಕೃತ ಭಾಷೆಗಳನ್ನು ಭಾರತದ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಭಾಗ 18 ತುರ್ತು ಪರಿಸ್ಥಿತಿ ಬಗ್ಗೆ ಹೇಳಲಾಗಿದೆ. 352ರಿಂದ 360 ಆರ್ಟಿಕಲ್ ಅವರಿಗೆ ತುರ್ತು ಪರಿಸ್ಥಿತಿ ಬಗ್ಗೆ ಇದೆ. ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತೇಳಿ 352. ಇದು ಬೇರೆ ದೇಶ ಭಾರತದ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಅಥವಾ ಆಂತರಿಕ ಬಂಡಾಯದ ಸಂದರ್ಭದಲ್ಲಿ ಘೋಷಣೆ ಮಾಡ್ಬೋದು. ಇಲ್ಲಿ ರಾಷ್ಟ್ರಪತಿ ಕೇಂದ್ರ ಸಲಹೆ ಮೇರೆಗೆ ಘೋಷಣೆಯನ್ನು ಮಾಡ್ತಾರೆ. ಭಾರತ ಚೀನಾದೊಂದಿಗೆ ಯುದ್ಧ ಮಾಡಿದ ಸಂದರ್ಭದಲ್ಲಿ ಅದು 1962ರಲ್ಲಿ, ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ 1971ರಲ್ಲಿ, 1975ರಲ್ಲಿ ಆಂತರಿಕ ಬಂಡಾಯದ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಈ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಒಟ್ಟಾರೆ 3 ಸಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ 2ನೇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ ಅಂತೇಳಿ ವಿಧಿ 356 ಪ್ರಕಾರ ಘೋಷಣೆ ಮಾಡ್ತಾರೆ. ಯಾವಾಗಲಾದರೂ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಯಂತ್ರ ವಿಫಲವಾದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿ ರಾಜ್ಯ ಸರ್ಕಾರ ವಜಾ ಮಾಡಿ ನೇರ ಆಡಳಿತವನ್ನು ಏರ್ಬೋದು, ರಾಜ್ಯಪಾಲರ ವರದಿ ಆಧಾರವಾಗಿ ಅಥವಾ ರಾಷ್ಟ್ರಪತಿ ಸ್ವಯಂ ತೀರ್ಮಾನದಿಂದ ಈ ಕ್ರಮ ಸಾಧ್ಯ. ಒಟ್ಟು ಭಾರತದ ವಿವಿಧ ರಾಜ್ಯಗಳಲ್ಲಿ ಸುಮಾರು 134 ಸಾರಿ ಈ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ತರಲಾಗಿದೆ. ವಿಶೇಷವಾಗಿ ಕರ್ನಾಟಕದಲ್ಲಿ 6 ಸಾರಿ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಲಾಗಿದೆ. ಈ ಮತ್ತೊಂದು 3ನೇ ತುರ್ತು ಪರಿಸ್ಥಿತಿ ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ವಿಧಿ ಪ್ರಕಾರ ಜಾರಿಗೆ ಬರುತ್ತೆ. ಇದು ಆರ್ಥಿಕ ಸ್ಥಿತಿ ಹದಗೆಟ್ಟ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಇಲ್ಲಿವರೆಗೂ ಈ ತುರ್ತು ಪರಿಸ್ಥಿತಿಯನ್ನು ನಾವು ಬಳಸಿಲ್ಲ. ಭಾಗ 19 ಇತರ ನಿಯಮಗಳಂತೇಳಿ ಆರ್ಟಿಕಲ್ 361ರಿಂದ 367ರವರೆಗೆ ಒಳಗೊಂಡಿದೆ. ಇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿಶೇಷವಾದಂಥ ರಕ್ಷಣೆ ಕೊಡುವಂಥ ಆರ್ಟಿಕಲ್ 361. ಅವರು ಪದತ್ಯಾಗ ಮಾಡಿದ ನಂತರ ಸಂಬಂಧಿತ ವಿಚಾರಣೆ ಸಾಧ್ಯ ಅನ್ನುವಂಥದ್ದು. 361A ಸುದ್ದಿಪತ್ರಿಕೆ ಮಾಧ್ಯಮಗಳಿಂದ ರಕ್ಷಣೆ, ಸಂಸತ್ತಿನಲ್ಲಿ ಅಥವಾ ರಾಜ್ಯ ವಿಧಾನಸಭೆಯಲ್ಲಿ ನಡೆದ ಚರ್ಚೆಗಳು ಪ್ರಾಮಾಣಿಕ ವರದಿ ಪ್ರಕಟಿಸಿದರೆ ಅದಕ್ಕೆ ಕಾನೂನು ರಕ್ಷಣೆ ನೀಡಲಾಗಿದೆ. ಅಂದರೆ ಈ ವಿಧಿಯು ಆರ್ಟಿಕಲ್ 361 ಪ್ರಕಾರ ರಾಷ್ಟ್ರಪತಿಗೆ ಮತ್ತು ರಾಜ್ಯಪಾಲರಿಗೆ ವಿಶೇಷವಾದಂಥ ರಕ್ಷಣಾತ್ಮಕ ಅವಕಾಶಗಳನ್ನು ಕೊಡಲಾಗಿದೆ. 361B ಎಂತಿದೆ. ಅದು 19ನೇ ಭಾಗದಲ್ಲಿ ರಾಜ್ಯಪಾಲರ ನಾಮನಿರ್ದೇಶನ ನಿರ್ಬಂಧ, ಅಂದರೆ ಇಂದಿನ ರಾಜ್ಯಪಾಲರನ್ನು ರಾಜ್ಯ ವಿಧಾನಸಭೆ ಸದಸ್ಯರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲವಂತ ಅನ್ನುವಂಥದ್ದನ್ನು ತಿಳಿಸುತ್ತದೆ. ಮತ್ತೊಂದು ವಿಶೇಷವಾಗಿ 365 ಪ್ರಕಾರ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ದೇಶನ ಪಾಲಿಸದಿದ್ದರೆ ಅದನ್ನು ಸಂವಿಧಾನಾತ್ಮಕ ವಿಫಲತೆ ಅಂತೇಳಿ 356 ಅಡಿಯಲ್ಲಿ ಆಡಳಿತಾತ್ಮಕ ಅಂದರೆ ರಾಷ್ಟ್ರಪತಿ ಆಡಳಿತವನ್ನು ಏರೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನೆಕ್ಸ್ಟು 20ನೇ ಭಾಗ ಸಂವಿಧಾನ ತಿದ್ದುಪಡಿ ಬಗ್ಗೆ. ಭಾರತದ ಸಂವಿಧಾನದ ಆರ್ಟಿಕಲ್ 368 ಪ್ರಕಾರ 2 ರೀತಿಯ ತಿದ್ದುಪಡಿಯನ್ನು ಮಾಡ್ಬೋದು. ಆದರೆ 3 ರೀತಿಯ ತಿದ್ದುಪಡಿ ಅಂತಂದರೆ 368 ಆರ್ಟಿಕಲ್ ಹೊರತುಪಡಿಸಿ 1, 368 ಪ್ರಕಾರ 2. ಮೊದಲನೇದು ಸರಳ ಬಹುಮತದ ಮೂಲಕ ಅಂತೇಳಿ ಸಿಂಪಲ್ ಮೆಜಾರಿಟಿ ಮುಖಾಂತರ. ಇದು 368ರ ಆಚೆ ಇರುವಂಥ ತಿದ್ದುಪಡಿ ವಿಧಾನ. ಇದು ಉದಾಹರಣೆಗೆ ರಾಜ್ಯಗಳ ಪುನರಚನೆ ಬಗ್ಗೆ ಆರ್ಟಿಕಲ್ 3 ಬಗ್ಗೆ, ವಿಧಾನಸಭೆಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಈ ಮೆಥಡನ್ನು ಬಳಕೆ ಮಾಡ್ತೀವಿ ನಾವು. 2ನೇದು ತಿದ್ದುಪಡಿ ಮಾಡುವಂಥ ವಿಧಾನ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮಾಡುವಂಥದ್ದು.
ಸಂಸತ್ತಿನ 2 ಸದನಗಳ ಸದಸ್ಯರ 2/3 ಮೆಜಾರಿಟಿ ಆಧಾರದ ಮೇಲೆ ಈ ತಿದ್ದುಪಡಿ ಮಾಡ್ತಾರೆ. ಉದಾಹರಣೆಗೆ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಕೇಂದ್ರ ರಾಜ್ಯಗಳ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡೋದಾದರೆ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡ್ತಾರೆ. ವಿಶೇಷವಾಗಿ 3ನೇದು ವಿಶೇಷ ಬಹುಮತ ರಾಜ್ಯಗಳ ಮಾನ್ಯತೆ ಅಂತೇಳಿ, ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಅನುಮತಿ ಕೊಡಬೇಕಾಗುತ್ತೋ ಈ ವಿಧಾನವನ್ನು ಬಳಸ್ತೀವಿ. ಉದಾಹರಣೆಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರದ ಬಗ್ಗೆ, ನ್ಯಾಯಾಂಗದ ರಚನೆ ಬಗ್ಗೆ, ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಸಂಬಂಧಗಳ ಬಗ್ಗೆ, ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಪ್ರಕರಣ ತೀರ್ಪಿನ ಪ್ರಕಾರ ಸಂಸತ್ತಿಗೆ ತಿದ್ದುಪಡಿ ಮಾಡಲು ಹಕ್ಕು ಇದ್ದರೂ ಅದನ್ನು ಸಂವಿಧಾನದ ಮೂಲ ರಚನೆ ಬದಲಾಯಿಸಲು ಸಾಧ್ಯ ಇಲ್ಲವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೋದು. ಭಾಗ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳಂತೇಳಿ 369ರಿಂದ 392ರವರೆಗೆ, ವಿಶೇಷವಾಗಿ 370 ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ನಿಯಮಗಳನ್ನು ಕೊಡಲಾಗಿತ್ತು, ಆದರೆ 2019ರಲ್ಲಿ ರದ್ದು ಮಾಡಲಾಗಿದೆ. 371 ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಸ್ಥಾನಮಾನ ಕೊಡಲಾಗಿದೆ. 371A ನಾಗಾಲ್ಯಾಂಡ್ ಪ್ರದೇಶದ ಜನರಿಗೆ ತಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದಕ್ಕೆ ವಿಶೇಷ ಸ್ಥಾನಮಾನ ಕೊಡಲಾಗಿದೆ. 371B ಅಸ್ಸಾಂ, 371C ಮಣಿಪುರಕ್ಕೆ, 371D ಮತ್ತು E ಆಂಧ್ರ ಪ್ರದೇಶ ವಿಶೇಷ ಸ್ಥಾನಮಾನ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಲಾಗಿದೆ. 370 ಸಿಕ್ಕಿಂ, 371G ಮಿಜೋರಾಂ ಪ್ರದೇಶಕ್ಕೆ, 371H ಅರುಣಾಚಲ ಪ್ರದೇಶಕ್ಕೆ, 371I ಗೋವಾ ಪ್ರದೇಶಕ್ಕೆ, ವಿಶೇಷವಾಗಿ 371J ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆ. ಬಿಲ್ ಸಂಖ್ಯೆ 118 ಆ್ಯಕ್ಟ್ ನಂಬರ್ 98. ಕೊನೆಯ ಭಾಗ ಸಂಕ್ಷಿಪ್ತ ಶೀರ್ಷಿಕೆ, ಪ್ರಾರಂಭ ಮತ್ತು ಹಿಂದಿ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಭಾಗ ಇದಾಗಿದೆ. 393ರಿಂದ 95 ಸಂವಿಧಾನದ ಸಂಕ್ಷಿಪ್ತ ಹೆಸರು ಹೇಗಿರಬೇಕಂತದ್ದು ಭಾರತದ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನುವಂಥದ್ದು 393ರಲ್ಲಿದೆ. 394 ಸಂವಿಧಾನ ಪ್ರಾರಂಭದ ಬಗ್ಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಭಾರತದ ಸಂವಿಧಾನ 1949 ನವೆಂಬರ್ 26ರಂದು ಅಂಗೀಕರಿಸಲ್ಪಟ್ಟಿದೆ ಅನ್ನುವಂಥ ವಿಷಯವೂ ಕೂಡ ಇಲ್ಲಿದೆ. ಜಾರಿಗೆ ಬಂದಿರುವಂಥದ್ದು ಕೂಡ 394ರಲ್ಲಿ ಇರುವಂಥದ್ದನ್ನು ನೋಡ್ಬೋದು. 1950 ಜನವರಿ 26ರಂದು. 395 ಹಳೆಯ ಕಾನೂನುಗಳು ಅಂತಂದರೆ 1935, 1947ರ ಕಾಯ್ದೆ ಪ್ರಕಾರ ಇಲ್ಲಿವರೆಗೂ ಭಾರತದಲ್ಲಿ ಆಡಳಿತ ನಡೆಸ್ತಾ ಇದ್ದರು. ಆದರೆ ಸಂವಿಧಾನ ಜಾರಿಗೆ ಬಂದ ನಂತರ ಅವನ್ನು ರದ್ದುಪಡಿಸುವ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತೆ. ಒಟ್ಟು ಈ ಎಲ್ಲ ಭಾರತದ ಸಂವಿಧಾನದ 22 ಪ್ರಾರಂಭದಲ್ಲಿದ್ದಂಥ ಭಾಗಗಳು ಪ್ರಸ್ತುತ 25 ಭಾಗಗಳನ್ನು ಒಳಗೊಂಡಿದೆ. ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ರೆ ನಿಮ್ಮ ಮುಂದೆ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ಬೋದು ಅಂತೇಳಿ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.